ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಮೊದಲಿಗೆ 4ನೇ ದಿನದ ನವರಾತ್ರಿ ಹಬ್ಬದ ವಿಶೇಷತೆ ತಿಳಿಸ್ಕೊಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತು ಬಂದು ನವರಾತ್ರಿಯ 4ನೇ ದಿನ. ಬಣ್ಣ ಅಂತ ಬಂದಾಗ ರಾಯಲ್ ನೀಲಿನ ಸಿಗ್ನಿಫಿಕೆಂಟ್ ಆಗುತ್ತೆ. ರಾಯಲ್ ನೀಲಿ ಶ್ರೀಮಂತಿಗೆ ಹಾಗೂ ಶಕ್ತಿಗೆ ಸಂಕೇತವಾಗಿದೆ. ಇವತ್ತಿನ ದಿನ ದುರ್ಗಾ ಮಾತೆಯನ್ನು ನಾವು ಕೂಷ್ಮಾಂಡ ದೇವಿಯ ರೂಪದಲ್ಲಿ ನೋಡ್ತೀವಿ. ಕೂಷ್ಮಾಂಡ ದೇವಿನ ಆದಿಶಕ್ತಿ ಅಂತ ಸಹ ಕರಿತೀವಿ. ಅದ್ರ ಜೊತೆಗೆ ದೇವಿಗೆ 8 ಕೈಗಳಿರುತ್ತದೆ. 7 ಕೈಗಳಲ್ಲಿ ಆಯುಧ, ಹಾಗೆ 1 ಕೈಯಲ್ಲಿ ಜಪಮಾಲೆ ಇರುತ್ತದೆ. ಸೊ ಈ ವಿಶೇಷತೆಯನ್ನು ಇನ್ನೂ ಹೆಚ್ಚು ಮಾಡೋಕ್ಕೆ ದೇವಸ್ಥಾನದಲ್ಲಿ ಯಾವ ರೀತಿ ಅಲಂಕಾರ ಮಾಡಿರ್ತಾರೆ, ಅಲ್ಲಿ ಇನ್ನು ಏನೇನು ನಡೀತಿರುತ್ತೆ. ನಾನು ನೆನ್ನೆನೇ ಹೇಳ್ದಂಗೆ ಇವತ್ತು ನವೋತ್ಸವ ಸ್ಟಾರ್ಟ್ ಆಗಿದೆ ಅಂತ. ಸೊ ಅದನ್ನು ಸಹ ತೋರಿಸ್ತೀನಿ, ನಮ್ಮ ನಂದಿನಿ ಲೇಔಟಲ್ಲಿ ಹೇಗೆ ಮಾಡ್ತೀವಿ ನಾವು ನವರಾತ್ರಿ ಅಂತ. ಇವಾಗ ನೆಕ್ಸ್ಟ್ ನಾನು ಇವತ್ತು ಬಂದು ಮುಂಚೆನೇ ಹೇಳ್ದಂಗೆ ರಾಯಲ್ ನೀಲಿ ಅಂತ, ಸೊ ನೀಲಿ ಬಣ್ಣದ ಸ್ಯಾರಿ ಹಾಕೊತಿದ್ದೀನಿ. ಸೊ ಅದನ್ನು ಸಹ ನಾನು ಔಟ್ಫಿಟ್ ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಮುಂಚೆನೇ ತಿಳಿಸ್ದಂಗೆ ಇವತ್ತಿನ ಬಣ್ಣ ಬಂದು ರಾಯಲ್ ಬ್ಲೂ ಕಲರ್ ಸ್ಯಾರಿನ ನಾನು ಹಾಕ್ಕೊಂಡು ಅದಕ್ಕೆ ಯೆಲ್ಲೋ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ನಾನು ಫೇಸ್ಗೆ ಮೇಕಪ್ ಮಾಡೋದು ಬೇಡ, ಫಸ್ಟು ಹೋಗಿ ಪೂಜೆ ಮುಗಿಸಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಹೋಗಿ ಹೊಸ್ಲೆಲ್ಲ ತೊಳೆದು ಹೊಸ್ಲಿಗೆ ಕುಂಕುಮ ಎಲ್ಲ ಇಟ್ಟು ನೆಕ್ಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ದೇವ್ರ ಮನೆ ಕ್ಲೀನ್ ಮಾಡಿದ್ಮೇಲೆ ಅದಕ್ಕೆಲ್ಲ ಹೂವು ಇಟ್ಟು ದೀಪ ಹಚ್ಚಿ ಕಡ್ಡಿ ಸಹ ಹಚ್ಚಿದೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟು ನಾನು ಎಲ್ಲ ಏನೇನು ಬೇಕು, ಲೈಕ್ ದೇವಸ್ಥಾನಕ್ಕೆ ಹೋಗೋಕ್ಕೆ ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ಏನೇನು ಬೇಕೋ ಎಲ್ಲ ಸಾಮಾನು ಎತ್ಕೊಂಡು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಹೋಗಿ ಮೇಕಪ್ ಆಗೋಣ ಫೇಸ್ಗೆ ಅಂತ ಹೋಗಿ ಆ್ಯಸ್ ಯೂಶ್ವಲ್ ನೀವು ಪ್ರೀವಿಯಸ್ ವಿಡಿಯೋಗಳಲ್ಲಿ ನೋಡಿದರೆ ಜಸ್ಟ್ ನಾರ್ಮಲ್ ಒಂದು BB ಕ್ರೀಮು ಜೊತೆಗೆ ಪೌಡರು, ಬ್ರೋಸ್ ಇರ್ಬೋದು, ನನ್ನ ಲಿಪ್ಸ್ಟಿಕ್ ಇರ್ಬೋದು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಬಿಫೋರ್ ದಟ್ ನಾನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸನ್ಸ್ಕ್ರೀನ್, ನಾನು ಯಾವಾಗಲೂ ಹೇಳ್ತೀನಿ ಸನ್ಸ್ಕ್ರೀನ್ನ ಮರಿಬೇಡಿ ನೀವು ಅಂತ. ದಿಸ್ ಈಸ್ ಮೈ ಫೈನಲ್ ಲುಕ್. ನಾನು ಜ್ಯುವೆಲ್ರೀಸ್ ಹಾಕ್ಕೊಬೇಕು. ನಾರ್ಮಲ್ ಗೋಲ್ಡನ್ ಕಲರ್ ಬ್ಯಾಂಗಲ್. ಇವತ್ತು ಸಹ ನಾನು ಯಾವುದೇ ಥರ ಸರ ನೆಕ್ ಪೀಸ್ ಹಾಕ್ಕೊಳ್ತಾ ಇಲ್ಲ. ನಾರ್ಮಲಾಗಿ ಒಂದು ಬ್ಲೂ ಇದೆ ಜಸ್ಟ್ ಇದರಲ್ಲೇ, ಅದ್ರದ್ದೊಂದು ಜುಮ್ಕ ಹಾಕ್ಕೊತಿದ್ದೀನಿ. ನಾನು ನೆನ್ನೆನೂ ಸೇಮ್ ಜುಮ್ಕ ಹಾಕ್ಕೊಂಡಿದ್ದೆ. ಸೊ ಮೇನ್ ಥಿಂಗ್ ಏನು ಅಂತ ಅಂದರೆ ಕಂಫರ್ಟಬಲ್ ಇರಬೇಕು ನಾವೇನು ವೇರ್ ಮಾಡ್ತೀವೋ ಅದು. ಯಾಕಂದರೆ ನಾವು ಹೋಗ್ತಾ ಇರೋ ಕಾರಣ ದೀಪ ಹಚ್ಚೋದ್ರಿಂದ ತುಂಬ ಜನ ಇರ್ತಾರಲ್ಲ. ಹಾಕೊಂಡು ರೆಡಿ ಆಗಿದ್ದೀನಿ. ಇವಾಗ ದೇವಸ್ಥಾನದಲ್ಲಿ ಹೋಗಿ ದೇವ್ರಿಗೆ ಯಾವ ಥರ ಅಲಂಕಾರ ಮಾಡಿರ್ತಾರೆ, ನವರಾತ್ರಿನೂ ಅಷ್ಟೇ ನವೋತ್ಸವ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ, ಬಟ್ ಆಗಲಿಲ್ಲ ಅಂದರೆ ಇವತ್ತು 4ನೇ ದಿನ, 9 ದಿನದ ಒಳಗಡೆ ಯಾವ್ದಾದ್ರು 1 ದಿನದ ಉತ್ಸವನ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಅಲ್ಲೆಲ್ಲ ಹೇಗೆ ನಡೀತಿರುತ್ತೆ ಹಬ್ಬ, ಎಷ್ಟು ಜೋರಾಗಿ ನಡೆಯುತ್ತೆ ಅಂತ. ಸೊ ಹೋಗೋಣ. ಆಲ್ಮೋಸ್ಟ್ 6:45 ಆಗಿಬಿಟ್ಟಿದೆ. 7:30ಗೆ ಮಹಾಮಂಗಳಾರತಿ. ಅಷ್ಟರಲ್ಲಿ ನಾನು ದೀಪ ಎಲ್ಲ ಹಚ್ಚಬೇಕು. ಲೆಟ್ ಮಿ ಗೋ. 4ನೇ ದಿನ ಆಗಿರೋದ್ರಿಂದ 4 ನಿಂಬೆಹಣ್ಣಲ್ಲಿ 8 ದೀಪನ ಹಚ್ಚಿದ್ದೀನಿ. ತುಂಬ ಅಂದರೆ ತುಂಬ ಗಾಳಿ ಇತ್ತು ಇವತ್ತು ದೇವಸ್ಥಾನದಲ್ಲಿ. ಜೊತೆಗೆ ತಾಯಿಗೆ ನೀಲಿ ಬಣ್ಣದ ಸೀರೆನ ಉಡಿಸಿ ರೆಡಿ ಮಾಡಿದ್ದಾರೆ. ಎದುರುಗಡೆ ನೋಡೋಕೆ ತುಂಬ ಖುಷಿ ಆಗ್ತಿತ್ತು. ಫಂಕ್ಷನ್ಸ್ ಇದ್ದಿದ್ದರಿಂದ ಎಲ್ಲ ಮಕ್ಕಳುಗಳೆಲ್ಲ ತುಂಬ ರೆಡಿಯಾಗಿ ಬಂದಿದ್ದರು. ಇದು ಇನ್ನೂ ಒಂದು ದುರ್ಗಾ ಮಾತೆ, ಅದಕ್ಕೂ ಸಹ ನೀಲಿ ಕಲರ್ ಸ್ಯಾರಿನೇ. ಡೈಲಿ ಅದಕ್ಕೂ ಸ್ಯಾರೀಸ್ ಎಲ್ಲ ಹಾಕ್ತಿರ್ತಾರೆ. ಇವತ್ತು ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ. ಅದಾದಮೇಲೆ ನವೋತ್ಸವದಲ್ಲಿ ಇವತ್ತು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಡ್ಯಾನ್ಸಸ್ ಎಲ್ಲ ಸ್ಟಾರ್ಟ್ ಆಗೋಗಿತ್ತು ಆಲ್ರೆಡಿ, ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಎಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ ನನ್ನ 4ನೇ ದಿನದ ನವರಾತ್ರಿ ಹೇಗಿತ್ತು ಅಂತ. ಜೊತೆಗೆ ದೇವಸ್ಥಾನದಲ್ಲೇ ಇವತ್ತು ಕಂಪ್ಲೀಟ್ ವಿಡಿಯೋ ಕವರ್ ಮಾಡೋಕ್ಕಾಗಿಲ್ಲ, ತುಂಬ ಜನ ಇದ್ರ ಜೊತೆಗೆ ಫಂಕ್ಷನ್ ಸ್ಟಾರ್ಟ್ ಆಗಿತ್ತಲ್ವ, ಜಾಸ್ತಿ ಜನ ಓಡಾಡ್ತಿದ್ರು. ಅದಕ್ಕೋಸ್ಕರ ದೇವಸ್ಥಾನದ ವಿಡಿಯೋ ತೋರಿಸ್ಲಿಲ್ಲ ನಾನು, ಅಂದರೆ ಜನಗಳದ್ದು. ಬಟ್ ಅಪಾರ್ಟ್ ಫ್ರಮ್ ದಟ್ ಎಲ್ಲಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.